ತೀರ್ಥಹಳ್ಳಿಯಲ್ಲಿ ಯೂರೋ ಕಿಡ್ಸ್ ಫ್ರೀ ಸ್ಕೂಲ್ ಉದ್ಘಾಟನೆ. ಡಾಕ್ಟರ್ ಹುಲಿಕಲ್ ನಟರಾಜ್ ಅವರಿಂದ ಉದ್ಘಾಟನೆಗೊಂಡ ಕಾರ್ಯಕ್ರಮ. ಚಿಕ್ಕ ಮಕ್ಕಳ ಶಿಕ್ಷಣಕ್ಕೆ ತೀರ್ಥಹಳ್ಳಿಯಲ್ಲಿ ಹೊಸ ಶಿಕ್ಷಣ ವ್ಯವಸ್ಥೆ. ತೀರ್ಥಹಳ್ಳಿಯ ದೊಡ್ಡಮನೆಕೇರಿಯಲ್ಲಿ ಆದ್ಯತ ಚಿರಂಜಿತ್ ಹೆಗ್ಡೆ ಅವರ ಒಡೆತನದಲ್ಲಿ ಯೂರೋ ಕಿಡ್ಸ್ ಫ್ರೀ ಸ್ಕೂಲ್ ಅದ್ಧೂರಿಯಾಗಿ ಸೋಮವಾರ ಉದ್ಘಾಟನೆಗೊಂಡಿತು. ಉದ್ಘಾಟನೆಯನ್ನು ಪ್ರಸಿದ್ಧ ಪವಾಡ ತಜ್ಞ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ ಅಧ್ಯಕ್ಷರಾದ ಹುಲಿಕಲ್ ನಟರಾಜ್ ಅವರು ನೆರವೇರಿಸಿದರು. ನಮ್ಮ ಮನಸ್ಸು ಕಂಡಿಡಿದಂಥ ತಂತ್ರಜ್ಞಾನ ಅಪ್ಡೇಟೆಡ್ ಆದರೆ ನಾವೇ ಔಟ್ಡೇಟೆಡ್ ಆಗ್ತಾ ಇದ್ದೀವಿ. ಮೀನ್ಸ್ ನಮಗೆ ಭಯ ಇದೆ, ಆತಂಕ ಇದೆ, ಖಿನ್ನತೆ ಇದೆ, ದುಗುಡ ಇದೆ. ಏನಾಗ್ಬಿಡುತ್ತೋ ಆ ಭಯದ ವಾತಾವರಣದ ಒಳಗಡೆನೇ ಮುಳುಗ್ತಾ ಇದ್ದೀವಿ. ಅದಕ್ಕೆ ಭಯ ಬೇಡ ಅನ್ನೋದಾದರೆ ಪರೀಕ್ಷೆಯ ದೃಷ್ಟಿಯಿಂದ ಕಲಿಸುವ ಶಿಕ್ಷಣಕ್ಕಿಂತ ಬದುಕಿನ ಕೌಶಲ್ಯವನ್ನು ಕಲಿಸುವ ಶಿಕ್ಷಣ ನಮಗೆ ಬೇಕಾಗಿದೆ. ಬದುಕನ್ನು ಕಟ್ಟಿಕೊಡುವ ಶಿಕ್ಷಣ ನಮಗೆ ಬೇಕಾಗಿದೆ. ಆ ಶಿಕ್ಷಣ ಕೊಡುವಂತಹ ಇಂತಹ ಶಾಲೆಗಳು ನಮಗೆ ಮುಖ್ಯವಾಗಿ ಬೇಕಾಗಿದೆ. BO ಸರ್ ಇವತ್ತು SLC ಬರೆದಿದ್ದಾರೆ, ಮಕ್ಕಳು ರ್ಯಾಂಕ್ ಹೊಡೆದಿದ್ದಾರೆ. 100 ಜನ ಮಕ್ಕಳು, 100ಕ್ಕೆ 100 ಜನ ಮಕ್ಕಳು ರ್ಯಾಂಕ್ ಹೊಡೆದಿದ್ದಾರೆ. ಒಂದು ತಿಂಗಳಾದಮೇಲೆ ಅದೇ ಮಕ್ಕಳನ್ನು ಅದೇ ಶಾಲೆಗೆ ಎಕ್ಸಾಮ್ ಕೊಟ್ಟರೆ 80 ಮಕ್ಕಳು ಪಾಸ್ ಆಗಲ್ಲ. ಯಾಕೆ? ನಾವು ಬಯಾಟ್ ಮಾಡ್ತೀವಿ, ವಾಂತಿ ಮಾಡಿಬಿಡ್ತೀವಿ ಅಷ್ಟೇ, ಕ್ಲೋಸ್. ಆದರೆ ಮನಸ್ಸಿನೊಳಗಡೆ ಸಬ್ಕಾನ್ಸಿಯಸ್ ಮೈಂಡಲ್ಲಿ ಉಳ್ಕೊಳ್ಳೋ ಹಾಗೆ ನಾವು ಶಿಕ್ಷಣವನ್ನು ಕೊಡಬೇಕಾಗಿದೆ. ಆ ಶಿಕ್ಷಣ ಇಲ್ಲದಿದ್ದರೆ ನಾವು ಸತ್ತ ಹಾಗೆ. ಶಿಕ್ಷಣ ಒಂದು ಸಂಸ್ಕೃತಿ ಕೊಡಬೇಕಾಗಿದೆ. ಶಿಕ್ಷಣ ಬದುಕುವ ಕೌಶಲ್ಯ ಕೊಡಬೇಕಾಗಿದೆ. ಶಿಕ್ಷಣ ಸಾಂಸ್ಕೃತಿಕವಾಗಿ ಜನರಲ್ಲಿ ಹೊಂದಾಣಿಕೆ ಕೊಡಬೇಕಾಗಿದೆ. ಹೊಂದಾಣಿಕೆಯ ಮನೋಭಾವ ಕೊಡಬೇಕಾಗಿದೆ. ಪ್ರೀತಿಸುವ ಮನೋಭಾವ ಕೊಡಬೇಕಾಗಿದೆ. ಇವತ್ತಿನ ಶಿಕ್ಷಣ ಕೇವಲ ಮಾರುಕಟ್ಟೆಯ ಸರಕಾಗಿವೆ, ಬದುಕಿನ ಸರಕಾಗಿಲ್ಲ. ಅದಕ್ಕಾಗಿ ಶಿಕ್ಷಣವನ್ನು ಮಾರುಕಟ್ಟೆ ಮಾಡ್ದಲೇ ಮನುಷ್ಯರ ಮನಸ್ಸಿನಲ್ಲಿರುವಂತಹ ಮಾನವೀಯ ಧರ್ಮಗಳನ್ನು ಕಲಿಸುವ ಶಾಲೆಗಳು ನಮಗೆ ಬೇಕಾಗಿದೆ, ಮನಸ್ಸುಗಳು ಬೇಕಾಗಿದೆ. ಅಂಥ ಮನಸ್ಸು ನನ್ನ ಆದ್ಯತೆಗಿದೆ ಅಂತ ಅಂದ್ಕೊಳ್ತೀನಿ. ಆದ್ಯತೆ ಕಮರ್ಷಿಯಲ್ ಆಗ್ದಲೆ, ಕಮರ್ಷಿಯಲ್ ಆ್ಯಂಗಲಲ್ಲಿ ನೋಡ್ದಲೆ, ಕಲಿಯುತ್ತಾ ಆಡುತ್ತಾ ನೋಡುತ್ತಾ ಮಕ್ಕಳು ಬದುಕನ್ನು ಕಲಿಸುವ ಶಿಕ್ಷಣವನ್ನು ನೀವು ಕೊಡಬೇಕಾಗಿದೆ. ಅದು ಕೊಟ್ಟರೆ ಮಕ್ಕಳು ಚಿರಂತನವಾಗಿ ಉಳಿತವೆ, ಬದುಕಿನ ಆಸ್ತಿ ಆಗ್ತವೆ. ನಾನು BO ಸಾಹೇಬ್ರಿಗೂ ಹೇಳ್ತಾ ಇದ್ದೆ, ಹೇಗಾಗಿದೆ ನಮ್ಮ ಮಕ್ಕಳು, ಈಗೇನಾಗಿದ್ದಾರೆ ಅಂದರೆ ನೋಡಿ, ನಿಮ್ಮೆಲ್ಲರ ಮುಂದೆ ಒಂದು ಸಣ್ಣ ಖರ್ಚೀಪ್ ಇದೆ. ಈ ಖರ್ಚೀಪನ್ನು ನಾವು ಮಕ್ಕಳು ಅಂತ ತಿಳ್ಕೊಳ್ಳೋಣ. ಖರ್ಚೀಪ್ ಕಾಣಿಸ್ತಾ ಇದೆ, ಮಕ್ಕಳು ನಮ್ಮ ಮುಂದೆ ಕಾಣಿಸ್ತಾ ಇದ್ದಾರೆ. ನಾವೇನಾರ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡಿದರೆ ನೋಡಿ, ಕಾಲಿಗೆ ಕೈ ಇದೆ, ಆ ಬೆರಳು ಮಾಡಿಸ್ತಾ ಇರೋದು ಸತ್ಯ, ಮಡಚಿರೋದು ಸತ್ಯ. ಈ ಮಕ್ಕಳು ಅಂತಕ್ಕಂಥದ್ದನ್ನು ನಾವು ನೆಗ್ಲೆಕ್ಟ್ ಮಾಡಿ ಒಂದು ಮೂಲೆ ಗುಂಪು ಮಾಡಿದರೆ ಆ ಮಕ್ಕಳು ನಮ್ಮ ಜೊತೆ ಬದುಕನ್ನು ಕಟ್ಕೊಳ್ಬೇಕಾದಂಥ ಮಕ್ಕಳು ಸ್ವಲ್ಪ ದಿವಸದಲ್ಲೇ ನಮ್ಮಿಂದ ದೂರ ಆಗ್ತಾರೆ, ಮಾಯ ಆಗ್ತಾರೆ. ಆ ಮಕ್ಕಳು ನಮಗೆ ಬೇಕಿಲ್ಲ. ಮಕ್ಕಳು ನಮ್ಮೊಂದಿಗಿರುವ ಮಕ್ಕಳು ಬೇಕಾಗಿದೆ, ನಮ್ಮನ್ನು ಪ್ರೀತಿಸುವ ಮಕ್ಕಳು ಬೇಕಾಗಿದೆ, ನಮ್ಮನ್ನು ಗೌರವಿಸುವ ಮಕ್ಕಳು ಬೇಕಾಗಿದೆ. ಹಾಗಾದರೆ ಮಕ್ಕಳ ಜೊತೆ ನೀವು ಬಾಂಧವ್ಯ ಇಟ್ಕೋಬೇಕಾಗಿದೆ. ನಾವೇನು ಮಾಡ್ತಾ ಇದ್ದೀವಿ, ಮಕ್ಕಳು ಹುಟ್ಟಿದ ತಕ್ಷಣ ಹಾಲು ಕೊಡಿಸಲ್ಲ ಮಕ್ಕಳಿಗೆ. ತಾಯಿ ಯೋಚನೆ ಮಾಡ್ತಾಳೆ, ಎದೆ ಹಾಲು ಕುಡಿಸ್ಬಿಟ್ರೆ ನನ್ನ ಲಕ್ಷಣ ಹೊರಟೋಗುತ್ತೆ ಅಂತ. 2001ರಲ್ಲಿ ಪ್ರಜೋದ್ ರಂಜನ್ ಮತ್ತು ವಿಕಾಸ್ ಫಡ್ನವೀಸ್ ಅಂತೇಳಿ ಇಬ್ಬರು ಸೇರಿ ಒಂದು ಎಜುಕೇಷನಲ್ ಕಂಪನಿ ಓಪನ್ ಮಾಡಿದ್ರು ಬಾಂಬೆನಲ್ಲಿ. 2009ರಲ್ಲಿ ಈ ಎಜುಕೇಷನಲ್ ಸರ್ವೀಸಸಲ್ಲಿ ಭಾಗವಹಿಸಿ ಈಗಾಗಲೇ ಥ್ರೂಔಟ್ ಇಂಡಿಯಾ ತಾಲೂಕು ಲೆವೆಲಲ್ಲಿ 2000 ಸ್ಕೂಲ್ಸು ಯೂರೋ ಕಿಡ್ಸ್ ಓಪನ್ ಮಾಡಿದ್ದಾರೆ. ನಾನು ಸುಮಾರು ಕೆಲವು ಸ್ಕೂಲ್ಗಳಿಗೆ ಆಡಿಟರ್ ಆಗಿದ್ದೀನಿ, ಆಡಿಟೆಲ್ಲ ನಡೆಸ್ತಾ ಇದ್ದೀನಿ. ಸೊ ಯಾಕೆ ಯೂರೋ ಕಿಡ್ಸ್ ಅಂತಂದರೆ ಈ ಪ್ಲೇ ಸ್ಕೂಲ್, ಈಗ ಹುಟ್ಟತಕ್ಕಂಥ ಮಕ್ಕಳು ಬಹಳ ಅಡ್ವಾನ್ಸಾಗಿ ಹುಡ್ತಾರೆ. 1 ವರ್ಷಕ್ಕೆ ಮಾತನಾಡ್ತಕ್ಕಂಥ ಒಂದು ಪ್ರವೃತ್ತಿ ಹುಡುಗರಲ್ಲಿದೆ, ಮಕ್ಕಳಲ್ಲಿದೆ.
ಸೊ ಅಂತಕ್ಕಂಥವ್ರು 2ನೇ ವರ್ಷಕ್ಕೇ ಅವರು ಸ್ಕೂಲಿಗೆ ಸೇರಿಸಿದ್ರೆ 6 ವರ್ಷದ ಒಳಗಾಗಿ ಒಳ್ಳೆ ವಿದ್ಯಾಭ್ಯಾಸ ಮತ್ತು ನಡವಳಿಕೆ ಇದೆಲ್ಲವನ್ನು ಕಲ್ತ್ಕೊಂಡ್ರೆ ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ಫೌಂಡೇಶನ್ ಆಗುತ್ತೆ. ಇದು ಫೌಂಡೇಶನ್ ಇದ್ದಂಗೆ. ಬರ್ಡನ್ ಅನ್ಸಲ್ಲ, ಇಷ್ಟಪಟ್ಟು ಮಕ್ಕಳು ಓದ್ತಾರೆ. ಸೊ ಈ ಥರದೊಂದು ಕಾನ್ಸೆಪ್ಟು ಮಕ್ಕಳಿಗೆ ಚಿಕ್ಕದ್ರಿಂದ ಬರಬೇಕು ಅನ್ನೋದು ನಮ್ಮ ಐಡಿಯಾ ಆಗಿತ್ತು. ಸೊ ಯೂರೋಕಿಡ್ಸ್ ಕರಿಕ್ಯುಲಮಲ್ಲಿ ನಮಗೆ ಮಕ್ಕಳ ಒಂದು ಎಮೋಷ್ನಲ್ ಕ್ವಶಂಟ್ ಮತ್ತು ಒಂದು ಅವರಿಗೆ IQ ಇರ್ಬೋದು, ಕ್ರಿಯೇಟಿವ್ ಲೆವೆಲ್ ಇರ್ಬೋದು, ಸ್ಪಿರಿಚುವಲ್ ಆಗಿ ಅವರು ಡೆವಲಪ್ಮೆಂಟ್, ಮತ್ತು ಅವರಿಗೆ ಫಿಸಿಕಲ್ ಡೆವಲಪ್ಮೆಂಟ್, ನಮ್ಮದ್ರಲ್ಲಿ ಯೂರೋ ಯೋಗ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಇದೆ. ಸೊ ಅದರಿಂದ ಮಕ್ಕಳಿಗೆ ಪೂರ್ತಿ ಬೆಳವಣಿಗೆಗೆ ಹೆಲ್ಪ್ ಆಗಲಿ ಅಂತ ನಾವು ಯೂರೋಕಿಡ್ಸಿಂದು ಪಾರ್ಟ್ನರ್ಶಿಪ್ನ ನಾವು ಮಾಡ್ಕೊಂಡು ಇಲ್ಲಿಗೆ ತಂದಿದ್ದು. ಸೊ ನಾವು ಆ್ಯಸ್ ಅ ಫ್ಯಾಮಿಲಿ, ನಾನು, ಚಿರಂಜಿತು, ನಮ್ಮ ಅತ್ತೆ, ಅಪ್ಪ, ಅಮ್ಮ, ನಾವೆಲ್ಲರೂ ಅವರ ಒಂದು ಪ್ರಖ್ಯಾತಿ ಈ ಶಾಲೆಗೆ ಬಂದಿದೆ ಅಂದರೆ ನಿಜಕ್ಕೂ ಹೆಮ್ಮೆ ಪಡಬೇಕು ನಾವೆಲ್ಲರೂ ಕೂಡ. ಸೊ ಎಲ್ಲ ಕುಟುಂಬದವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ, ಬಹಳ ಖುಷಿ ಇದೆ. ಮಕ್ಕಳಿಗೆ ಸೇಫ್ಟಿ ಪ್ಲಸ್ ಒಳ್ಳೆಯದನ್ನು ಕಲಿಸುವ ಒಂದು ಸಂಸ್ಥೆಯಾಗಿ ಬೆಳೀಲಿ. ಇದಕ್ಕೆ ನಮ್ಮ ಶ್ರೀಯುತ ರಾಘವೇಂದ್ರ ಸರ್ ಬಹಳ ಸಲ ನನಗೆ ಫೋನ್ ಮಾಡಿದ್ದಾರೆ, ಸರ್ ಅದಾಗಬೇಕು ಇದಾಗಬೇಕು, ಆಗಿಲ್ಲ. ಬಟ್ ನಾವು ಕೂಡ ಯಾವುದನ್ನು ಕೂಡ ಜಂಪ್ ಮಾಡೋ ಹಾಗಿಲ್ಲ. ಪ್ರೋಸೆಸ್ಸನ್ನು ಇಲಾಖೆ ಒಂದಿಷ್ಟು ಕಾನೂನುಗಳು ಆ ರೀತಿ ಇರ್ತದೆ. ಅದು ಫೈಲ್ ಬಂತು, ಟಪಾಲಿಗೆ ಹೋಗ್ಬೇಕು, ಅಲ್ಲಿಂದ ಮತ್ತೆ ಹೀಗೆಲ್ಲ ಕಡತಗಳು ಆಗಬೇಕದು. ಆ ಪ್ರೋಸೆಸ್ಸಲ್ಲೇ ನಾವು ತಡೆ ಮಾಡಿದ್ದೀವಿ. ಬಟ್ ಎಲ್ಲದಕ್ಕೂ ಕೂಡ ಒಂದು ಕಾಲ ಇದೆ, ಅದು ಒಳ್ಳೆಯದಾಗ್ತದೆ. ಸೊ ಆ ದಿನ ಬಂದಿದೆ, ಒಳ್ಳೆಯ ದಿನ ಇದು. ತಾವೆಲ್ಲರೂ ಕೂಡ ಕುಟುಂಬದವರು ಮತ್ತು ಬಂಧು ಮಿತ್ರರು, ಅವರ ತಂದೆ ತಾಯಿ, ಅತ್ತೆ ಎಲ್ಲರೂ ಕೂಡ ಇಲ್ಲಿದ್ದೀರಿ. ವಿಶೇಷವಾಗಿ ಚಿರಂತ ಹೆಗಡೆ ಅವರು. ನನಗೆ ಗೊತ್ತಿದೆ, ನನಗೆ ಭಾಳ ಖುಷಿಯಾಗಿದ್ದು. ನಾನು ಆದ್ಯತೆ ಅವ್ರನ್ನ ಇಷ್ಟು ಇನ್ವಾಲ್ವ್ ಅಂತ ನಾನು ನೋಡಿರಲಿಲ್ಲ. ಬಿ ಇದಾಗಿ ಮತ್ತು ಅವ್ರ ಪ್ರೊಫೆಷನ್ ಬೇರೆ ಆಗಿದ್ದು ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಈಗ ಯಾವತ್ತೂ ಸಹ ವೃತ್ತಿನ ಪ್ರವೃತ್ತಿಯಾಗಿ ಮಾಡ್ಕೊಳಕ್ಕೆ ಬರೋದಿಲ್ಲ, ಭಾಳ ಕಷ್ಟ ಅದು. ಯಾಕಂದರೆ ಒಂದು ಫೀಲ್ಡಿಗೆ ಹೋದ ಮೇಲೆ ಅದು ಇಷ್ಟನೋ ಇಷ್ಟ ಇಲ್ಲ, ಒಟ್ಟಿನಲ್ಲಿ ಮಾಡಬೇಕು, ಯಾಕಂದರೆ ದುಡಿಮೆ ಆಗಬೇಕು ಅನ್ನೋ ಒಂದು ಇದಿರ್ತದೆ. ಆದರೆ ಪ್ರವೃತ್ತಿನ ವೃತ್ತಿಯಾಗಿ ಮಾಡ್ಕೊಳೋದಿದೆಯಲ್ಲ, ಅದು ಮಾತ್ರ ಅಲ್ಟಿಮೇಟ್ ಥಿಂಗ್. ಯಾಕಂದರೆ ಅದು ಭಾಳ ಖುಷಿ ಕೊಡ್ತಾರೆ. ದುಡ್ಡು ಕೊಡುತ್ತೆ ಬಿಡುತ್ತೋ ಗೊತ್ತಿಲ್ಲ, ನಮ್ಗೆ ಆತ್ಮಕ್ಕೊಂದು ತೃಪ್ತಿ ಕೊಡುತ್ತೆ. ಇವತ್ತು ಅವರು ವೃತ್ತಿಯನ್ನು ಬಿಟ್ಬಿಟ್ಟು ಪ್ರವೃತ್ತಿಯನ್ನು ವೃತ್ತಿ ಮಾಡ್ಕೊಂಡಿದ್ದಾರೆ. ಮತ್ತು ಆವಾಗ 100% ಅವರಿಗಲ್ಲಿ ಸಕ್ಸಸ್ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಖುಷಿ ಸಿಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಹುಲಿಕಲ್ ನಟರಾಜ್ ಸರ್ ಅವರೇ, ಹಾಗೂ ಈ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದಂತಹ ಗಣೇಶ್ ಸರ್ ಅವರೇ, ಹಾಗೂ ನೌಕರ ಸಂಘದ ಅಧ್ಯಕ್ಷರಾದಂತಹ ರಾಘವೇಂದ್ರ ಸರ್ ಅವರೇ, ಅತಿಥಿಯಾದಂತಹ ಲಕ್ಷ್ಮೀ ನಾರಾಯಣರವರೇ, ಹಾಗೂ ಆದ್ಯತಾ ಚಿರಂಜಿತ್ ಅವರೇ, ಹಾಗೂ ಅವರ ಬಂಧು ಬಳಗದವರೇ, ಹಾಗೂ ಪೋಷಕ ಬಂಧುಗಳೇ. ಫಸ್ಟು ನಾನು ಹೇಳ್ತಿರೋದು, ಈ ಯೂರೋಕಿಡ್ಸ್ ಏನು ಇಲ್ಲಿ ಉದ್ಘಾಟನೆ ಆಗ್ತಾ ಇದೆ, ಈ ಶಾಲೆ ಪ್ರಾರಂಭ ಆಗ್ತಾ ಇದೆ, ನಿಜವಾಗಿ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಶೈಕ್ಷಣಿಕವಾಗಿ ನಮ್ಮ ತೀರ್ಥಹಳ್ಳಿ ಪ್ರಗತಿಯನ್ನ ಸಾಧಿಸುವಂಥ ಹೊತ್ತಿನಲ್ಲಿ ಮಕ್ಕಳು ಆಟದ ಜೊತೆಗೆ ಪಾಠವನ್ನ ಕಲಿಯುವಂಥ ಒಂದು ಶಾಲೆಯನ್ನ ಪ್ರಾರಂಭ ಮಾಡಿರೋದು ಆದ್ಯತಾ ಚಿರಂಜಿತ್ ಅವರು. ನಿಜವಾಗಿ ಅದು ನಮ್ಮ ದೊಡ್ಡಮನೆಕೇರಿಯಲ್ಲಿ ಈ ಒಂದು ಪ್ಲೇಸನ್ನು ಆರಿಸ್ಕೊಂಡಿರೋದು ಇನ್ನೊಂದು ಖುಷಿ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಈ ಏರಿಯಾ ಸ್ಕೂಲು ಅಭಿವೃದ್ಧಿ ಹೊಂದುತ್ತಿದ್ದಂಗೆ ಈ ಏರಿಯಾಗಳು ಅಭಿವೃದ್ಧಿ ಹೊಂದುತ್ತವೆ. ಹಾಗೆ ಈ ಒಂದು ಶಾಲೆ ಯಶಸ್ವಿಯಾಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಇಡೀ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಶಿವಮೊಗ್ಗ ಬಿಟ್ರೆ ತೀರ್ಥಹಳ್ಳಿ ಅನ್ನೋದು ಸೆಕೆಂಡ್ ಅಂತ ಹೇಳಿದ್ರೆ ತೀರ್ಥಹಳ್ಳಿ. ಯಾಕೆ ಅಂತ ಹೇಳಿದ್ರೆ, ಇದು ಬೆಂಗಳೂರು ಸಿಟಿ ನಗರಗಳಲ್ಲಿ ಮಾತ್ರ ಈ ಯೂರೋಕಿಡ್ಸ್ ಶಾಲೆಗಳು ಸ್ಥಾಪನೆ ಆಗ್ತಿರೋ ನಾವೆಲ್ಲ ನೋಡಿದ್ವಿ. ಆದರೆ ಈ ಒಂದು ಹಳ್ಳಿಯಲ್ಲಿಯೂ ಕೂಡ ಈ ಒಂದು ಯೂರೋಕಿಡ್ಸ್ ಶಾಲೆಯನ್ನು ತೆರೆದಿದ್ದಂತಹ ಆದ್ಯತೆ ಅವರಿಗೆ ನಿಜವಾಗಿ ಅವರಿಗೆ ಅಭಿನಂದನೆಯನ್ನು ತಿಳಿಸಬೇಕು. ಈ ಒಂದು ಶಾಲೆ ಇನ್ನಷ್ಟು ಯಶಸ್ಸನ್ನು ಕಾಣೋದರ ಜೊತೆಗೆ ಅವರಲ್ಲಿರುವಂತಹ ಶ್ರದ್ಧೆ, ನಾವು ಈಗಾಗಲೇ ಅವರು ಮಾತಾಡ್ತಾ ಭಾವುಕರಾದರು. ಯಾಕೆ ಅಂತ ಹೇಳಿದ್ರೆ, ಅವರು ಆ ಒಂದು ಕೆಲಸದಲ್ಲಿ ಇಟ್ಟಿರುವಂತಹ ಶ್ರದ್ಧೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ನನಗೆ ಒಂದು 2-3 ಸಲ ಕಾಲ್ ಮಾಡಿದ್ರು, ಮೇಡಮ್ ಈ 21 ಡೇಟು ನಾವು ಇನಾಗ್ರೇಷನ್ ಇಟ್ಕೊಂಡಿದ್ದೀವಿ, ನಿಮಗೆ ಸಾಧ್ಯ ಆಗುತ್ತಾ ಅಂತ. ಒಂದಲ್ಲ ಎರಡಲ್ಲ 3 ಬಾರಿ ಕಾಲ್ ಮಾಡ್ತಾರೆ. ಅದರಲ್ಲೇ ನಾನು ಯೋಚನೆ ಮಾಡಿದೆ, ಈ ಮೇಡಮ್ಗೆ ಎಷ್ಟೊಂದು ಪೇಷನ್ಸು, ಎಷ್ಟೊಂದು ಶ್ರದ್ಧೆ ಇದೆಯಲ್ಲ, ನಿಜವಾಗಿ ಇದು ನೀವು ಯಶಸ್ಸನ್ನು ಕಾಣ್ತೀರಿ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ತಾಯಿಯಾಗಿ ಕೂಡ ಒಂದು ಸಂಸ್ಥೆಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದು ನಿಜವಾಗಿ ನಿಮ್ಮ ಕನಸು ಈಡೇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ
ಹೇಳ್ತಾ ಎಲ್ರಿಗೂ ನಮ್ಮೂರ್ ಎಕ್ಸ್‌ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ.